ನಮಸ್ಕಾರ ಕುಂಭ ರಾಶಿಯ ಪ್ರಿಯರೇ, ನಿಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ನಡೆಯುತ್ತವೆ. ಅವು ನಡೆದಾಗ ಇದು ಕೇವಲ ಕಾಕತಾಳೀಯವೇ ಅಥವಾ ಇದರ ಹಿಂದೆ ಯಾವುದೋ ದೈವಿಕ ಶಕ್ತಿ ಇದೆಯೇ ಎಂದು ನಮಗೆ ನಾವೇ ಪ್ರಶ್ನಿಸಿಕೊಳ್ಳುತ್ತೇವೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿಯೂ ಇಂತಹ ಪ್ರಶ್ನೆಗಳು ಮೂಡಿರಬಹುದು. ಯಾವುದೋ ಒಂದು ವಿಷಯ ಮತ್ತೆ ಮತ್ತೆ ನೆನಪಾಗುತ್ತಿರುವುದು, ಬಹಳ ದಿನಗಳಿಂದ ಸಂಪರ್ಕವಿಲ್ಲದ ವ್ಯಕ್ತಿಯ ನೆನಪು ಬರುವುದು, ಹಳೆಯ ಮನೆಯ ಬಗ್ಗೆ, ಹಳೆಯ ಸಂಬಂಧಗಳ ಬಗ್ಗೆ ಅಥವಾ ನಿಮ್ಮ ಕುಟುಂಬದ ಹಿರಿಯರ ಬಗ್ಗೆ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು, ಕಾರಣವಿಲ್ಲದೆ ಮನಸ್ಸಿನಲ್ಲಿ ಒಂದು ರೀತಿಯ ಭಾವನೆ ಮೂಡುವುದು, ಮಾಡಬೇಕಾದ ಒಂದು ಕೆಲಸವನ್ನು ಮತ್ತೆ ಮತ್ತೆ ಮುಂದೂಡುತ್ತಿದ್ದರೂ ಅದನ್ನು ಮಾಡಲೇಬೇಕು ಎಂಬ ಒಳಗಿನ ಧ್ವನಿ ಕೇಳಿಸುವುದು. ಇವೆಲ್ಲವನ್ನು ಕೆಲವರು ಆಧ್ಯಾತ್ಮಿಕ ಸೂಚನೆಗಳೆಂದು ಅರ್ಥೈಸುತ್ತಾರೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಳಿ. ಪೂರ್ವಜರ ಆತ್ಮಗಳು ನೇರವಾಗಿ ಮಾತನಾಡುತ್ತಿವೆ ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಕನಸುಗಳು, ನೆನಪುಗಳು ಮತ್ತು ಮನಸ್ಸಿನ ಭಾವನೆಗಳಿಗೆ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಎರಡೂ ರೀತಿಯ ಅರ್ಥಗಳನ್ನು ಜನರು ನೀಡುತ್ತಾರೆ. ಆದರೂ ನಮ್ಮ ಹಿರಿಯರು ಬಿಟ್ಟು ಹೋದ ಮೌಲ್ಯಗಳು, ಆಶೀರ್ವಾದಗಳು ಮತ್ತು ಕುಟುಂಬದ ಪರಂಪರೆ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ನೀಡಬಹುದು. ಹಾಗಾಗಿ ಇಂದಿನ ಈ ಸಂದೇಶವನ್ನು ಭಯಪಡುವ ವಿಷಯವಾಗಿ ನೋಡಬೇಡಿ. ಇದನ್ನು ಒಂದು ಆತ್ಮಪರಿಶೀಲನೆಯ ಅವಕಾಶವಾಗಿ ನೋಡಿ. ಏಕೆಂದರೆ ಕುಂಭ ರಾಶಿಯವರೇ, ಆಗಸ್ಟ್ 24, 2026 ರಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯದ ಬಾಗಿಲು ತೆರೆಯುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ನಿಂತಿದ್ದ ಒಂದು ಕೆಲಸ ಮತ್ತೆ ಚಲನೆ ಪಡೆಯಬಹುದು. ನೀವು ಕಳೆದುಕೊಂಡಿದ್ದ ಅವಕಾಶವೊಂದು ಬೇರೆ ರೂಪದಲ್ಲಿ ಮರಳಿ ಬರಬಹುದು. ಕುಟುಂಬದಲ್ಲಿ ಒಂದು ಹಳೆಯ ಸಮಸ್ಯೆಗೆ ಪರಿಹಾರದ ದಾರಿ ಕಾಣಿಸಬಹುದು. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಕಾಣಬಹುದು. ಮತ್ತು ಮುಖ್ಯವಾಗಿ, ನೀವು ನಿಮ್ಮನ್ನು ನೀವು ಹೊಸ ದೃಷ್ಟಿಯಿಂದ ನೋಡಲು ಪ್ರಾರಂಭಿಸಬಹುದು. ಇದು ಕೇವಲ ಒಂದು ದಿನದ ಬದಲಾವಣೆ ಅಲ್ಲ. ಇದು ನಿಮ್ಮ ಆಲೋಚನೆಗಳು, ನಿರ್ಧಾರಗಳು ಮತ್ತು ಜೀವನದ ದಿಕ್ಕಿನಲ್ಲಿ ನಿಧಾನವಾಗಿ ಬರುವ ಬದಲಾವಣೆಯ ಆರಂಭವಾಗಬಹುದು. ಆದ್ದರಿಂದ ಈ ಸಂಪೂರ್ಣ ಮಾಹಿತಿಯನ್ನು ಕೊನೆಯವರೆಗೂ ಕೇಳಿ. ಏಕೆಂದರೆ ಕೊನೆಯಲ್ಲಿ, ಕುಂಭ ರಾಶಿಯವರು ತಪ್ಪದೇ ಮಾಡಬೇಕಾದ ಒಂದು ಸರಳವಾದ ಆಧ್ಯಾತ್ಮಿಕ ಕಾರ್ಯವನ್ನು ಕೂಡ ಹೇಳುತ್ತೇನೆ. ಕುಂಭ ರಾಶಿಯವರ ಸ್ವಭಾವದಲ್ಲಿ ಸ್ವಾತಂತ್ರ್ಯಕ್ಕೆ ಬಹಳ ಮಹತ್ವವಿದೆ. ನಿಮ್ಮ ಜೀವನದ ನಿರ್ಧಾರಗಳನ್ನು ನೀವು ನಿಮ್ಮದೇ ರೀತಿಯಲ್ಲಿ ತೆಗೆದುಕೊಳ್ಳಲು ಇಷ್ಟಪಡುತ್ತೀರಿ. ಯಾರಾದರೂ ನಿಮಗೆ ಬಲವಂತವಾಗಿ ದಾರಿ ತೋರಿಸಲು ಪ್ರಯತ್ನಿಸಿದರೆ ನಿಮಗೆ ಇಷ್ಟವಾಗುವುದಿಲ್ಲ. ಆದರೆ ಇದೇ ಸ್ವಭಾವದಿಂದ ಕೆಲವೊಮ್ಮೆ ನೀವು ನಿಮ್ಮ ಮನಸ್ಸಿನೊಳಗಿನ ಭಾವನೆಗಳನ್ನು ಹೊರಗೆ ಹೇಳದೆ ಇಟ್ಟುಕೊಳ್ಳುತ್ತೀರಿ. ನೋವು ಇದ್ದರೂ ನಗುತ್ತೀರಿ, ಸಮಸ್ಯೆ ಇದ್ದರೂ ನಾನು ನೋಡಿಕೊಳ್ಳುತ್ತೇನೆ ಎನ್ನುತ್ತೀರಿ. ಯಾರಾದರೂ ನಿಮ್ಮನ್ನು ನೋಯಿಸಿದರೂ ತಕ್ಷಣ ಪ್ರತಿಕ್ರಿಯಿಸದೆ ಮೌನವಾಗಿರುತ್ತೀರಿ. ಆದರೆ ಆ ಮಾತುಗಳು ಮನಸ್ಸಿನೊಳಗೆ ಉಳಿದುಕೊಳ್ಳುತ್ತವೆ. ಇದೇ ಕಾರಣಕ್ಕೆ ಕೆಲವೊಮ್ಮೆ ಹಳೆಯ ಘಟನೆಗಳು ಮತ್ತೆ ಮತ್ತೆ ನೆನಪಾಗಬಹುದು. ಅಂತಹ ಸಂದರ್ಭದಲ್ಲಿ ಅದನ್ನು ಯಾವುದೋ ಕೆಟ್ಟ ಸೂಚನೆ ಎಂದು ಭಯಪಡುವ ಅಗತ್ಯವಿಲ್ಲ. ಬದಲಾಗಿ, ನಾನು ಯಾವ ವಿಷಯವನ್ನು ಇನ್ನೂ ಮನಸ್ಸಿನಿಂದ ಬಿಡಲು ಸಾಧ್ಯವಾಗಿಲ್ಲ ಎಂದು ನಿಮ್ಮನ್ನು ನೀವು ಕೇಳಿಕೊಳ್ಳಿ. ಬಹುಶಃ ನಿಮ್ಮೊಳಗೆ ಉತ್ತರ ಸಿಗಬಹುದು. ನಮ್ಮ ಕುಟುಂಬದಲ್ಲಿ ನಮ್ಮಿಗಿಂತ ಮುಂಚೆ ಬದುಕಿದ ಅನೇಕ ಜನರಿದ್ದಾರೆ. ಅವರಲ್ಲಿ ಕೆಲವರನ್ನು ನಾವು ನೋಡಿರಬಹುದು, ಕೆಲವರನ್ನು ನೋಡಿರದೇ ಇರಬಹುದು. ಆದರೆ ಅವರ ಕಥೆಗಳು, ಅವರ ಮಾತುಗಳು, ಅವರ ಜೀವನದ ಘಟನೆಗಳು ಕುಟುಂಬದ ಮೂಲಕ ನಮ್ಮವರೆಗೆ ಬಂದಿರುತ್ತವೆ. ಒಂದು ಹಳೆಯ ಹಾಡು ಕೇಳಿದಾಗ, ಒಂದು ಹಳೆಯ ವಾಸನೆ ಬಂದಾಗ, ಒಂದು ಹಳೆಯ ಸ್ಥಳವನ್ನು ನೋಡಿದಾಗ, ಅಥವಾ ಒಂದು ನಿರ್ದಿಷ್ಟ ದಿನ ಬಂದಾಗ ನಮಗೆ ಹಳೆಯ ನೆನಪುಗಳು ಬರಬಹುದು. ಕೆಲವೊಮ್ಮೆ ಕನಸಿನಲ್ಲಿ ನಮ್ಮ ಹಿರಿಯರು ಕಾಣಿಸಿಕೊಳ್ಳಬಹುದು. ಇದನ್ನು ವೈಜ್ಞಾನಿಕವಾಗಿ ಮನಸ್ಸಿನ ನೆನಪುಗಳ ಪ್ರಕ್ರಿಯೆ ಎಂದು ನೋಡಬಹುದು. ಆಧ್ಯಾತ್ಮಿಕವಾಗಿ ಕೆಲವರು ಇದನ್ನು ಪೂರ್ವಜರ ಆಶೀರ್ವಾದ ಅಥವಾ ನೆನಪಿನ ಸೂಚನೆ ಎಂದು ಭಾವಿಸುತ್ತಾರೆ. ಯಾವ ಅರ್ಥವನ್ನು ನೀವು ಸ್ವೀಕರಿಸುತ್ತೀರೋ ಅದು ನಿಮ್ಮ ವೈಯಕ್ತಿಕ ನಂಬಿಕೆಗೆ ಸಂಬಂಧಿಸಿದೆ. ಆದರೆ ಒಂದು ಸುಂದರವಾದ ವಿಚಾರವನ್ನು ಮಾತ್ರ ನೆನಪಿಟ್ಟುಕೊಳ್ಳಿ. ನಮ್ಮ ಪೂರ್ವಜರನ್ನು ಗೌರವಿಸುವುದಕ್ಕೆ ಭಯದ ಅಗತ್ಯವಿಲ್ಲ. ಅವರನ್ನು ನೆನಪಿಸಿಕೊಳ್ಳಲು ದೊಡ್ಡ ಆಚರಣೆಯೇ ಬೇಕಾಗಿಲ್ಲ. ಒಂದು ದೀಪ ಹಚ್ಚಬಹುದು, ಮನಸ್ಸಿನಲ್ಲಿ ಕೃತಜ್ಞತೆ ಸಲ್ಲಿಸಬಹುದು, ಅವರ ಹೆಸರನ್ನು ನೆನಪಿಸಿಕೊಂಡು ಒಳ್ಳೆಯ ಕಾರ್ಯ ಮಾಡಬಹುದು, ಅವರಿಂದ ಕಲಿತ ಒಳ್ಳೆಯ ಗುಣವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ಇದೇ ನಿಜವಾದ ಗೌರವ. ಕುಂಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಹೊರಗಿನ ಪರಿಸ್ಥಿತಿ ಬದಲಾಗುವುದಕ್ಕಿಂತ ಮೊದಲು ನಿಮ್ಮ ಮನಸ್ಸಿನೊಳಗೆ ಬದಲಾವಣೆ ಆರಂಭವಾಗಬಹುದು. ಇದು ಬಹಳ ಮುಖ್ಯ. ಏಕೆಂದರೆ ನಾವು ಯಾವುದನ್ನಾದರೂ ಸಾಧಿಸುವ ಮೊದಲು ಅದರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮೂಡುತ್ತದೆ. ಇನ್ನು ಸಾಕು, ನಾನು ಇದನ್ನು ಬದಲಾಯಿಸಬೇಕು, ನಾನು ನನ್ನ ಜೀವನವನ್ನು ಬೇರೆ ರೀತಿಯಲ್ಲಿ ನಡೆಸಬೇಕು, ನಾನು ನನ್ನ ಸಮಯವನ್ನು ವ್ಯರ್ಥ ಮಾಡಬಾರದು. ಇಂತಹ ಆಲೋಚನೆಗಳು ಬರಬಹುದು. ಹಿಂದೆ ನಿಮ್ಮನ್ನು ಕಾಡುತ್ತಿದ್ದ ಒಂದು ವಿಷಯ ಈಗ ಅಷ್ಟೊಂದು ದೊಡ್ಡದಾಗಿ ಕಾಣಿಸದೇ ಇರಬಹುದು. ಯಾರಾದರೂ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರೆ ಅವರನ್ನು ಮತ್ತೆ ಮತ್ತೆ ಸಮರ್ಥಿಸಿಕೊಳ್ಳುವ ಅಗತ್ಯವಿಲ್ಲ ಎಂದು ನೀವು ಅರಿತುಕೊಳ್ಳಬಹುದು. ನಿಮ್ಮನ್ನು ಗೌರವಿಸದವರ ಹಿಂದೆ ಓಡುವುದನ್ನು ನಿಲ್ಲಿಸಬಹುದು. ಮತ್ತು ಇದೇ ನಿಮ್ಮ ಜೀವನದ ದೊಡ್ಡ ತಿರುವಾಗಬಹುದು. ಕುಂಭ ರಾಶಿಯವರಿಗೆ ಕುಟುಂಬದ ವಿಷಯದಲ್ಲಿ ಒಂದು ಪ್ರಮುಖ ಬದಲಾವಣೆಯ ಸಾಧ್ಯತೆ ಕಾಣಬಹುದು. ಬಹಳ ದಿನಗಳಿಂದ ಕುಟುಂಬದೊಳಗೆ ಮಾತುಕತೆ ಆಗದೇ ಇರುವ ವಿಷಯವಿರಬಹುದು. ಒಂದು ಆಸ್ತಿ ವಿಚಾರವಾಗಿರಬಹುದು, ಹಣದ ವಿಚಾರವಾಗಿರಬಹುದು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ನಡುವೆ ಸಣ್ಣ ತಪ್ಪು ಮನಸ್ಸಾಗಿರಬಹುದು, ಅಥವಾ ಹಿರಿಯ ವ್ಯಕ್ತಿಯೊಂದಿಗೆ ನೀವು ಮಾತನಾಡಬೇಕಾದ ವಿಷಯವಿರಬಹುದು. ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ. ಮೊದಲ ಹೆಜ್ಜೆ ಇಡುವುದು ಸೋಲು ಅಲ್ಲ. ಕೆಲವೊಮ್ಮೆ ನಾವು ಸರಿಯಿದ್ದರೂ ಸಂಬಂಧ ಉಳಿಸಲು ಮೌನವಾಗಿರಬೇಕು. ಕೆಲವೊಮ್ಮೆ ನಮ್ಮ ಮಾತು ಸರಿಯಾಗಿದ್ದರೂ ಹೇಳುವ ಸಮಯ ಸರಿಯಾಗಿರುವುದಿಲ್ಲ. ಆದ್ದರಿಂದ 24 ಆಗಸ್ಟ್ನ ನಂತರ ಕುಟುಂಬದ ವಿಚಾರದಲ್ಲಿ ತಕ್ಷಣ ಕೋಪದಿಂದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮಾತನಾಡಬೇಕಾದರೆ ಶಾಂತವಾಗಿ ಮಾತನಾಡಿ. ಒಂದು ಸಣ್ಣ ಮಾತುಕತೆಯೇ ದೊಡ್ಡ ಸಮಸ್ಯೆಯನ್ನು ಪರಿಹರಿಸಬಹುದು. ನಿಮ್ಮ ನಂಬಿಕೆಯ ಪ್ರಕಾರ ಸರಳವಾದ ಒಂದು ಕಾರ್ಯ ಮಾಡಬಹುದು. ಬೆಳಿಗ್ಗೆ ಅಥವಾ ಸಂಜೆ ಸ್ವಚ್ಛವಾದ ಸ್ಥಳದಲ್ಲಿ ದೀಪ ಹಚ್ಚಿ. ನಿಮ್ಮ ಪೂರ್ವಜರನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ. ಅವರ ಹೆಸರನ್ನು ತಿಳಿದಿದ್ದರೆ ಮನಸ್ಸಿನಲ್ಲಿ ಹೇಳಿ. ನಂತರ, ನಮ್ಮ ಕುಟುಂಬಕ್ಕೆ ಶಾಂತಿ, ಆರೋಗ್ಯ, ಸೌಹಾರ್ದ ಮತ್ತು ಸದ್ಬುದ್ಧಿ ದೊರಕಲಿ ಎಂದು ಪ್ರಾರ್ಥಿಸಿ. ಯಾವುದೇ ಭಯದಿಂದ ಇದನ್ನು ಮಾಡಬೇಡಿ. ಯಾವುದೋ ಕೆಟ್ಟದ್ದು ಆಗುತ್ತದೆ ಎಂಬ ಭಾವನೆಯಿಂದ ಮಾಡಬೇಡಿ.
ಕೃತಜ್ಞತೆಯಿಂದ ಮಾಡಿ. ಅದಕ್ಕಿಂತ ಮುಖ್ಯವಾಗಿ, ಸಾಧ್ಯವಾದರೆ ಒಬ್ಬ ಬಡ ವ್ಯಕ್ತಿಗೆ ಆಹಾರ ನೀಡುವುದು, ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಅಥವಾ ಒಂದು ಒಳ್ಳೆಯ ಕೆಲಸ ಮಾಡುವುದು ಉತ್ತಮವಾದ ಮಾನವೀಯ ಕಾರ್ಯ. ಇನ್ನು ಹಣದ ವಿಷಯಕ್ಕೆ ಬರೋಣ. ಕುಂಭ ರಾಶಿಯವರೇ, ನಿಮ್ಮಲ್ಲಿ ಕೆಲವರು ಕಳೆದ ಕೆಲವು ದಿನಗಳಿಂದ ಹಣದ ವಿಚಾರದಲ್ಲಿ ಒತ್ತಡ ಅನುಭವಿಸುತ್ತಿರಬಹುದು. ಹಣ ಬರುತ್ತದೆ, ಆದರೆ ಉಳಿಯುವುದಿಲ್ಲ. ಒಂದು ಖರ್ಚು ಮುಗಿಯುವ ಮುನ್ನ ಮತ್ತೊಂದು ಖರ್ಚು ಎದುರಾಗುತ್ತದೆ. ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಮರಳಿ ಬರುತ್ತದೆಯೇ ಎಂಬ ಚಿಂತೆ ಇರಬಹುದು. ಕೆಲವರಿಗೆ ಕೆಲಸ ಅಥವಾ ವ್ಯಾಪಾರದಿಂದ ನಿರೀಕ್ಷಿಸಿದಷ್ಟು ಹಣ ಸಿಗದೇ ಇರಬಹುದು. ಆದರೆ 24 ಆಗಸ್ಟ್ನ ನಂತರ ನೀವು ಹಣವನ್ನು ನೋಡುವ ವಿಧಾನ ಬದಲಾಗಬಹುದು. ಹಠಾತ್ ದೊಡ್ಡ ಹಣ ಬರುತ್ತದೆ ಎಂದು ಖಚಿತವಾಗಿ ಹೇಳುವುದು ಸರಿಯಲ್ಲ. ಆದರೆ ಹಣಕಾಸಿನ ವ್ಯವಸ್ಥೆಯನ್ನು ಸರಿಪಡಿಸಲು ಇದು ಒಳ್ಳೆಯ ಸಮಯವಾಗಬಹುದು. ಮೊದಲು ಅನಗತ್ಯ ಖರ್ಚುಗಳನ್ನು ಗುರುತಿಸಿ. ಯಾರಿಗಾದರೂ ಭಾವನೆಯಲ್ಲಿ ಹಣ ಕೊಡುವುದನ್ನು ತಪ್ಪಿಸಿ. ಯಾವುದೇ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ತಕ್ಷಣ ಲಾಭ ಬರುತ್ತದೆ ಎಂದು ಹೇಳುವ ಯೋಜನೆಗಳ ಬಗ್ಗೆ ಎಚ್ಚರವಾಗಿರಿ. ನಿಮ್ಮ ಹಣವನ್ನು ರಕ್ಷಿಸುವುದು ಕೂಡ ಹಣ ಗಳಿಸುವಷ್ಟೇ ಮುಖ್ಯ. ಉದ್ಯೋಗದಲ್ಲಿರುವ ಕುಂಭ ರಾಶಿಯವರಿಗೆ, ನಿಮ್ಮ ಕೆಲಸವನ್ನು ಯಾರಾದರೂ ಗಮನಿಸಲು ಪ್ರಾರಂಭಿಸಬಹುದು. ಇಲ್ಲಿಯವರೆಗೆ ನೀವು ಮಾಡಿದ ಕೆಲಸಕ್ಕೆ ಸರಿಯಾದ ಮೆಚ್ಚುಗೆ ಸಿಗಲಿಲ್ಲ ಎಂಬ ಭಾವನೆ ಇದ್ದರೆ, ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಬದಲಾಗುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಒಂದು ಮುಖ್ಯ ಸಲಹೆ. ನಿಮ್ಮ ಕೆಲಸವನ್ನು ಮಾತನಾಡಲು ಬಿಡಿ. ಪ್ರತಿಯೊಂದು ವಿಷಯಕ್ಕೂ ನೀವು ನಿಮ್ಮನ್ನು ಸಮರ್ಥಿಸಿಕೊಳ್ಳಬೇಕಾಗಿಲ್ಲ. ಸಮಯಕ್ಕೆ ಕೆಲಸ ಮುಗಿಸಿ. ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿ. ಅಗತ್ಯವಿಲ್ಲದ ಕಚೇರಿ ರಾಜಕೀಯದಿಂದ ದೂರವಿರಿ. ಯಾರಾದರೂ ನಿಮ್ಮ ವಿರುದ್ಧ ಮಾತನಾಡಿದರೆ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಕೆಲವೊಮ್ಮೆ ನಿಮ್ಮ ಮೌನವೇ ನಿಮ್ಮ ದೊಡ್ಡ ಉತ್ತರ. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ನಿರಾಶರಾಗಬೇಡಿ. ಒಂದು ಅರ್ಜಿ ತಿರಸ್ಕೃತವಾಗಿದೆ ಎಂದರೆ ನಿಮ್ಮ ಸಾಮರ್ಥ್ಯ ತಿರಸ್ಕೃತವಾಗಿದೆ ಎಂದಲ್ಲ. ಒಂದು ಸಂದರ್ಶನ ವಿಫಲವಾಗಿದೆ ಎಂದರೆ ನಿಮ್ಮ ಜೀವನ ವಿಫಲವಾಗಿದೆ ಎಂದಲ್ಲ. ಬಹುಶಃ ಸರಿಯಾದ ಅವಕಾಶ ಇನ್ನೂ ಬರಬೇಕಿರಬಹುದು. 24 ಆಗಸ್ಟ್ನ ನಂತರ ನಿಮ್ಮ ಸಿವಿ, ಕೌಶಲ್ಯ ಮತ್ತು ಅರ್ಜಿಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ. ಹೊಸ ಅವಕಾಶಗಳನ್ನು ಹುಡುಕಿ. ಹಳೆಯ ಸಂಪರ್ಕಗಳೊಂದಿಗೆ ಮಾತನಾಡಿ. ಒಂದು ಸಣ್ಣ ಅವಕಾಶವೇ ಮುಂದೆ ದೊಡ್ಡ ದಾರಿಗೆ ಕಾರಣವಾಗಬಹುದು. ವ್ಯಾಪಾರದಲ್ಲಿರುವ ಕುಂಭ ರಾಶಿಯವರಿಗೆ ಒಂದು ವಿಷಯ ಬಹಳ ಮುಖ್ಯ. ತ್ವರಿತ ಲಾಭದ ಹಿಂದೆ ಓಡಬೇಡಿ. ನಿಮ್ಮ ಗ್ರಾಹಕರ ವಿಶ್ವಾಸವನ್ನು ಕಾಪಾಡಿ. ಒಮ್ಮೆ ಗ್ರಾಹಕನ ವಿಶ್ವಾಸ ಕಳೆದುಕೊಂಡರೆ ಅದನ್ನು ಮರಳಿ ಪಡೆಯುವುದು ಕಷ್ಟ. ಹೊಸ ಉತ್ಪನ್ನ ಪರಿಚಯಿಸುವ ಯೋಚನೆ ಇದ್ದರೆ ಮೊದಲು ಸಣ್ಣ ಮಟ್ಟದಲ್ಲಿ ಪರೀಕ್ಷಿಸಿ. ದೊಡ್ಡ ಸಾಲ ತೆಗೆದುಕೊಂಡು ತಕ್ಷಣ ವಿಸ್ತರಣೆ ಮಾಡುವ ನಿರ್ಧಾರವನ್ನು ಸಂಪೂರ್ಣ ಲೆಕ್ಕಾಚಾರವಿಲ್ಲದೆ ಮಾಡಬೇಡಿ. ಒಳ್ಳೆಯ ಅವಕಾಶ ಬಂದರೂ ಪರಿಶೀಲಿಸಿ. ಅವಕಾಶ ಮತ್ತು ಆಕರ್ಷಣೆ ಎರಡೂ ಒಂದೇ ಅಲ್ಲ. ಇನ್ನು ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ಕುಂಭ ರಾಶಿಯವರೇ, ನಿಮ್ಮ ಮನಸ್ಸಿನಲ್ಲಿ ಯಾರಾದರೂ ಇದ್ದರೆ, ಆದರೆ ಅವರೊಂದಿಗೆ ಮಾತನಾಡಲಾಗದೇ ಇದ್ದರೆ, ಒಂದು ಹಳೆಯ ನೆನಪು ಮತ್ತೆ ನಿಮ್ಮ ಮುಂದೆ ಬರಬಹುದು. ಕೆಲವರಿಗೆ ಹಳೆಯ ಸ್ನೇಹಿತ ಅಥವಾ ಹಳೆಯ ಪರಿಚಯದ ವ್ಯಕ್ತಿಯಿಂದ ಸಂಪರ್ಕ ಬರಬಹುದು. ಆದರೆ ಇಲ್ಲಿ ಒಂದು ಎಚ್ಚರಿಕೆ. ಹಳೆಯ ವ್ಯಕ್ತಿ ಮರಳಿ ಬಂದಿದ್ದಾನೆ ಎಂದರೆ ಹಳೆಯ ಸಂಬಂಧವನ್ನು ತಕ್ಷಣವೇ ಮತ್ತೆ ಆರಂಭಿಸಬೇಕು ಎಂದರ್ಥವಲ್ಲ. ಮೊದಲು ಅವರು ಏಕೆ ಮರಳಿದ್ದಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ಅವರ ನಡೆ ನೋಡಿ. ಮಾತು ಮಾತ್ರ ಕೇಳಬೇಡಿ. ಮಾತಿಗಿಂತ ವರ್ತನೆ ಮುಖ್ಯ. ಕುಂಭ ರಾಶಿಯ ಪ್ರಿಯರೇ, ಆಗಸ್ಟ್ 24, 2026 ನಿಮ್ಮ ಜೀವನದ ಅಂತಿಮ ತೀರ್ಪಿನ ದಿನವಲ್ಲ. ಆದರೆ ಇದು ನಿಮ್ಮನ್ನು ನೀವು ಮತ್ತೊಮ್ಮೆ ನೋಡಿಕೊಳ್ಳಲು, ಹಳೆಯದನ್ನು ಬಿಡಲು, ಕುಟುಂಬವನ್ನು ನೆನಪಿಸಿಕೊಳ್ಳಲು ಮತ್ತು ಹೊಸ ಹೆಜ್ಜೆ ಇಡಲು ಒಂದು ಸುಂದರವಾದ ಸಂದರ್ಭವಾಗಬಹುದು. ಪೂರ್ವಜರ ನೆನಪು ನಿಮಗೆ ಭಯ ತರಬಾರದು. ಅದು ನಿಮ್ಮ ಬೇರುಗಳನ್ನು ನೆನಪಿಸಲಿ. ನಿಮ್ಮ ಕುಟುಂಬದಿಂದ ಬಂದ ಒಳ್ಳೆಯ ಮೌಲ್ಯಗಳನ್ನು ಮುಂದುವರಿಸಿ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಬರಲಿ ಎಂದು ಪ್ರಾರ್ಥಿಸಿ. ನಿಮ್ಮ ಮನಸ್ಸಿನಲ್ಲಿ ಒಂದು ಸಕಾರಾತ್ಮಕ ಸಂಕಲ್ಪ ಇಟ್ಟುಕೊಳ್ಳಿ. ಮತ್ತು ಮುಖ್ಯವಾಗಿ, ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಿಮ್ಮ ನಿರ್ಧಾರಗಳಲ್ಲಿದೆ ಎಂಬುದನ್ನು ಮರೆಯಬೇಡಿ. ಈ ಸಂದೇಶ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಮನಸ್ಸಿನಲ್ಲಿರುವ ಒಂದು ಒಳ್ಳೆಯ ಸಂಕಲ್ಪವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ನೀವು ಬಯಸಿದರೆ ಕಾಮೆಂಟ್ನಲ್ಲಿ, ನನ್ನ ಪೂರ್ವಜರ ಆಶೀರ್ವಾದ ಮತ್ತು ದೇವರ ಕೃಪೆ ಸದಾ ನನ್ನ ಕುಟುಂಬದ ಮೇಲಿರಲಿ ಎಂದು ಬರೆಯಬಹುದು. ನಿಮ್ಮ ಜೀವನದಲ್ಲಿ ಶಾಂತಿ ಇರಲಿ. ನಿಮ್ಮ ಕುಟುಂಬದಲ್ಲಿ ಸಂತೋಷ ಇರಲಿ. ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸು ಸಿಗಲಿ. ನಿಮ್ಮ ಮನಸ್ಸಿನ ಭಯಗಳು ದೂರವಾಗಲಿ. ಹೊಸ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರಲಿ. ಮತ್ತು ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಒಳ್ಳೆಯ ಹೆಜ್ಜೆಯು ನಿಮ್ಮ ಭವಿಷ್ಯವನ್ನು ಇನ್ನಷ್ಟು ಸುಂದರವಾಗಿಸಲಿ. ಓಂ ಶಾಂತಿ. ಜೈ ಶ್ರೀ ಕೃಷ್ಣ. ಜೈ ಪೂರ್ವಜರ ಆಶೀರ್ವಾದ. ಕುಂಭ ರಾಶಿಯವರಿಗೆ ಶುಭವಾಗಲಿ.